ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ. ನನ್ನ ಒಂದು ವಿಷಯ ಬನ್ನಂಜಿಯವರ ವೈಶಿಷ್ಟ್ಯ ಅಂತ ಮೊದಲಿತ್ತು. ಆಮೇಲೆ ನಾನು ವೀಣಕ್ಕನಿಗೆ ಕೇಳಿಕೊಂಡೆ. ಸತ್ಯಕಾಮರ ಮತ್ತು ಗೋವಿಂದಾಚಾರ್ಯರು ಇಬ್ಬರ ಬಗ್ಗೆನೂ ಮಾತನಾಡಬಹುದ? 15 ನಿಮಿಷದಲ್ಲಿ ಏನು ಮಾತನಾಡಲಿಕ್ಕಾಗಲ್ಲ, ನನಗೆ ಗೊತ್ತು. ಆದರೂ ಕೂಡ ಒಂದು ಸಾಹಸ ನಾನು ಮಾಡೋಣ ಅಂತ ಅನಿಸಿದೆ. ಅವರ ಋಷಿ ಪಂಚಮಿ ಅಂತ ಅನ್ನುವ ಒಂದು ಪುಸ್ತಕ, ಅದು 2003ರಲ್ಲಿ ನನ್ನ ಕಣ್ಣಿಗೆ ಬಿದ್ದದ್ದು. ಆಮೇಲೆ ಸುಗುಣಮಾಲಾದಲ್ಲಿ ವೇದಗಳ ಸಂದೇಶ ಅಂತ ಹೇಳಿ ಗುರುಗಳು ಪ್ರತಿ ತಿಂಗಳು ಬರೀತಾ ಇದ್ದರು. ಅದೆರಡನ್ನೂ ಕೂಡ ಒಟ್ಟಿಗೆ ಗಮನಿಸ್ತಾ ಬಂದೆ. ಆ ಸತ್ಯಕಾಮರ ಋಷಿ ಪಂಚಮಿ, ಆದರೆ ಅದು ಋಷಿ ಚತುರ್ಥಿ, ಆದರೆ ಅದು ಋಷಿ ಪಂಚಮಿ ಅಂತ ಹೇಳಿ ಅವರು ಬರೆದಿಟ್ಟಿದ್ರಿಂದ ವೀಣಕ್ಕ ಹಾಗೆ ಅದನ್ನು ಎಡಿಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆ ಋಷಿ ಪಂಚಮಿಯನ್ನ ಮತ್ತೆ ಇದ್ದ ವೇದಗಳ ಸಂದೇಶವನ್ನು ಎರಡನ್ನೂ ಕೂಡ ಒಂದು ಓದಿ ನೋಡೋಣ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಹೊತ್ತಿಗೆ ಜಿ ಬಿ ಜೋಶಿ ಮನೋಹರ ಗ್ರಂಥಮಾಲೆ, ಅದು ನಿಮಗೆ ಅವ್ರು ಗೊತ್ತೇ ಇರ್ತಾರೆ, ಅವರು ಜಡಭರತನ ಕನಸುಗಳು ಅಂತ ವೇದದ ಬಗೆಗೇನೆ ಅವರ ಒಂದು ಚಿಂತನೆ. ಆಮೇಲೆ KS ನಾರಾಯಣಾಚಾರ್ಯರ ವೇದ ಸಂಸ್ಕೃತಿ, ಇದು ವೇದ ಸಂಸ್ಕೃತಿ ಪರಿಚಯ ಅಂತ. ಈ ಮೂರನ್ನೂ ಇಟ್ಟುಕೊಂಡು ನೋಡ್ತಾ ಇದ್ದೆ. ಬಹಳ ವಿಚಿತ್ರವಾದ ಅಂಶಗಳು ಗಮನದಲ್ಲಿ ಬಂತು. ಸತ್ಯಕಾಮರು ಋಷಿ ಪಂಚಮಿಯಲ್ಲಿ 4 ಋಷಿಗಳ ಬಗ್ಗೆ ಬರೆದಿದ್ದಾರೆ. ಆರಂಭದ 2 ಅಧ್ಯಾಯಗಳು, ಒಂದು ಅನುಭೂತಿ ಅನುಸಂಧಾನ ಅಂತ ಒಂದು ಬರೆದಿದ್ದಾರೆ. ಅದಾದ ಮೇಲೆ ಜ್ಯೋತಿಷ್ಮತಿ ಶಕ್ತಿ ಅಂತ. ಈ ಅನುಸಂಧಾನ ಮತ್ತು ಅನುಭೂತಿ ಅಂತ ಇದೆಯಲ್ಲ, ಅದು ಅಧ್ಯಾಸ ಭಾಷ್ಯದ ನೆರಳನ್ನು ಹೊಂದಿರುವ ಕಥೆ. ಆ ಅಧ್ಯಾಯ ಅಧ್ಯಾಸ ಭಾಷ್ಯ ಹೇಗಿದೆ, ಅದರ ಚಿಂತನೆ ಯಾವ ರೀತಿ ಹೋಗುತ್ತೆ, ಆ ರೀತಿ ಅವರು ಅದನ್ನು ಬರೆದಿದ್ದಾರೆ. ಎರಡನೆಯದು ಜ್ಯೋತಿಷ್ಮತಿ ಶಕ್ತಿ ಅಂತ. ಅದರಲ್ಲಿ ಅರವಿಂದರ ರೀತಿಯ ಚಿಂತನೆ, ವೇದಕ್ಕೆ ಅಧ್ಯಾತ್ಮಾರ್ಥವನ್ನು ಹಚ್ಚುವಾಗ ಸೋಮ, ಸೂರ್ಯ, ಶಕ್ತಿ ಇವುಗಳನ್ನು ನಾವು ಅಧ್ಯಾತ್ಮವಾಗಿ ಹೇಗೆ ಅರ್ಥೈಸಿಕೊಳ್ಬೇಕು ಅಂತ. ಈ ಅರವಿಂದರು ಈ ಭಾಗವನ್ನು ತೆಗೆದುಕೊಂಡದ್ದು ಮಧ್ವಾಚಾರ್ಯರ ಋಗ್ಭಾಷ್ಯದಿಂದ ಮತ್ತೆ ಮಂತ್ರಾರ್ಥ ಮಂಜರಿಯಿಂದ. ಕಪಾಲಿ ಶಾಸ್ತ್ರಿಗಳು ಇದನ್ನ ಸ್ಪಷ್ಟಪಡಿಸ್ತಾರೆ. ಈ ಎರಡನ್ನೂ ಕೂಡ ಮೇಳೈಸಿ, ಅಂದರೆ ಗೋವಿಂದಾಚಾರ್ಯರು ವೇದಗಳ ಸಂದೇಶದಲ್ಲಿ ವೇದಕ್ಕೆ ಏನು ಅಧ್ಯಾತ್ಮಾರ್ಥವನ್ನು ಬರೆದಿದ್ದಾರೆ ಅದು ಒಂದು ಕಡೆ, ಆಮೇಲೆ ಜ್ಯೋತಿಷ್ಮತಿ ಶಕ್ತಿ ಅಂತ ಅನ್ನುವ ಅಧ್ಯಾಯದಲ್ಲಿ ಸತ್ಯಕಾಮರು ಅಧ್ಯಾತ್ಮದ ಸಂಕೇತಗಳನ್ನು ಹೇಗೆ ಗ್ರಹಿಸಿದ್ದಾರೆ, ಅವರು ಅದರಲ್ಲಿ ಒಂದು ಕಡೆ ಬರುತ್ತಾರೆ, ನನಗೆ ಈ ವೇದ ಮಂತ್ರಗಳಿಗೆ ಅರ್ಥ ಏನು ಅಂತ ಹೇಳಿ ಋಷಿಗಳ ಬಳಿ ಹೋಗಿ ಕೇಳಿದಾಗ ದಕ್ಕಿದ್ದನ್ನು ನಾನು ಬರುತ್ತಿದ್ದೇನೆ. ಅದು ಎರಡನ್ನೂ ಕೂಡ ಮೇಳೈಸಿದಾಗ ಒಂದು ಸಮನ್ವಯದ ದೃಷ್ಟಿಯೋ ಅಥವಾ ಅವರು ಯಾವ ನೆಲೆಯಲ್ಲಿ ನಿಂತಿದ್ದಾರೆ ಅಂತನ್ನುವ ಚಿಂತನೆಯೋ ಅದು ಓದುಗರ ಮೇಲೆ ಬಿಟ್ಟದ್ದು. ಆ ಎರಡನ್ನೂ ಕೂಡ ಓದಬೇಕಾದ ಅವಶ್ಯಕತೆ ಇದೆ. ಕನ್ನಡ ನಾಡಿನಲ್ಲಿ ಈ 4 ಕೃತಿಗಳು ವೇದದ ಅಧ್ಯಯನ ಮಾಡುವವರಿಗೆ ಅವಶ್ಯ ಆಗಲೇಬೇಕು, ಪರಿಚಯ ಆಗಲೇಬೇಕಾದ ಕೃತಿಗಳು. ಒಂದು ಋಷಿ ಪಂಚಮಿ, ಇನ್ನೊಂದು ವೇದಗಳ ಸಂದೇಶ, ವೇದ ಸಂಸ್ಕೃತಿ ಪರಿಚಯ KS ನಾರಾಯಣಾಚಾರ್ಯರದ್ದು, ಇದಾದ ಮೇಲೆ ಜಡಭರತನ ಕನಸುಗಳು. ಈ 4 ಕೃತಿಯನ್ನ ನಾವು ಒಟ್ಟಿಗೆ ಇಟ್ಟುಕೊಂಡು ನೋಡಿದರೆ ಒಂದು ದೃಷ್ಟಿ ಮೂಡುತ್ತೆ ಅಂತ ನೋಡು ನನ್ನ ಭರವಸೆ. ಇದರಲ್ಲಿ ಒಂದು ಮಂತ್ರದ ಅರ್ಥವನ್ನ ನಾನು ಹೇಳ್ತೇನೆ. ವಾಮದೇವನ ಬಗ್ಗೆ ಬರೀತಾ, ವಾಮದೇವ ಗರ್ಭದ ಒಳಗಡೆ ಯಾವ ರೀತಿ ಜಗತ್ತನ್ನು ಕಂಡ, ಅವನು ಹುಟ್ಟಿದ ಮೇಲೆ ಋಷಿಯಾಗಿದ್ದಲ್ಲ, ಗರ್ಭದ ಒಳಗಡೆ ಇರಬೇಕಾದ್ರೇನೇ ಋಷಿಯಾದವನು. ಅವನದ್ದು
ಸೂಕ್ತ ಇದೆ, ಶತಮ್ಮಾಪುರಾಯ ಸೀರ ವೃಕ್ಷಂ ಅಂತ. ಆ ವೇದ ಮಂತ್ರದ ಅರ್ಥ, ನಾನು ಹೊಟ್ಟೆಯ ಒಳಗಡೆ ಇದ್ದೇನೆ, ನನಗೆ ಜಗತ್ತು ಕಾಣ್ತಾ ಇದೆ ಅಂತ ವಾಮದೇವರು ಹೇಳ್ತಾರೆ. ಆ ಜಗತ್ತಿನಲ್ಲಿ ಏನೆಲ್ಲ ಕಾಣ್ತಾ ಇದೆ? ಈ ಜಗತ್ತಿನ ಒಳಗಡೆ ಅಂತರ್ಯಾಮಿಯಾದ ನಾರಾಯಣನನ್ನು ಕಾಣ್ತಾ ಇದ್ದೇನೆ, ಆದ್ದರಿಂದ ಅವನ ಒಳಗಡೆ ಜಗತ್ತು ಕಾಣ್ತಾ ಇದೆ. ಅಂದ್ರೆ ಜಗತ್ತನ್ನು ಅರ್ಥೈಸಿಕೊಳ್ಬೇಕಾದ್ರೆ ಜಗದೀಶನನ್ನ ತಿಳ್ಕೊಳ್ಬೇಕು, ಜಗದೀಶನನ್ನು ತಿಳ್ಕೊಳ್ತಾ ಜಗತ್ತನ್ನು ತಿಳ್ಕೊಳ್ಬೇಕು. ಎರಡೂ ಕೂಡ ಜೊತೆಯಾಗಿ ಹೋಗುತ್ತೆ. ಅಂದ್ರೆ ವೇದಾಂತವನ್ನು ಓದುವವನು ಜಗತ್ತಿಗೆ ಬೆನ್ನು ಮಾಡಿರಬಾರದು, ಜಗತ್ತನ್ನು ಅರ್ಥ ಮಾಡಿಕೊಳ್ಳುವವನು ದೇವರಿಗೆ ಬೆನ್ನು ಮಾಡಿರಬಾರದು. ಎರಡನ್ನೂ ಅರ್ಥ ಮಾಡಿಕೊಂಡು ಹೋಗಬೇಕು ಅಂತ. ಅದರಿಂದ ಮಹಾಭಾರತದಲ್ಲಿ ಧರ್ಮ, ಅರ್ಥ, ಕಾಮ ಇವು ಮೂರನ್ನು ನೇರ್ಪು ಮಾಡಿಕೊಂಡು ಹೋದರೆ ಮೋಕ್ಷ ತನ್ನಿಂದ ತಾನೇ ಸಿಗತ್ತೆ ಅಂತ. ಇದು ವಾಮದೇವನ ಸಂದೇಶ. ಈ ವಾಮದೇವನ ಸಂದೇಶವನ್ನ ಸಂಗ್ರಹ ರಾಮಾಯಣ ಅನ್ನುವ ನಾರಾಯಣ ಪಂಡಿತರ ಕೃತಿ ಇದೇ ರೀತಿ ಈ ವೇದದ ಸಂದೇಶವನ್ನು ಹೇಳುವುದು. ಧರ್ಮ ಅನ್ನೋದು ಎತ್ತಿನ ಹಾಗೆ, ಅರ್ಥ ಮತ್ತೆ ಕಾಮ ಅಂತ ಅನ್ನೋದು ಕೋಡಿನ ಹಾಗೆ. ದಶರಥ ಈ ಧರ್ಮ ಅನ್ನುವ ಎತ್ತನ್ನು ಪಾಲಿಸಿದಾಗ ಅರ್ಥ ಮತ್ತೆ ಕಾಮ ಅಂತನ್ನುವ ಕೋಡುಗಳು ಚೆನ್ನಾಗಿ ಮೂಡಿದ್ದುವು. ಸಾಕ್ಷಾತ್ ಮೋಕ್ಷ ದುರಂಧರ, ಮೋಕ್ಷವೆಂಬ ಹೊಣೆಯನ್ನ ಹೊರಲಿಕ್ಕೆ ಸಮರ್ಥ ಆಯಿತು ಎತ್ತು ಅಂತ. ಅಂದ್ರೆ ಧರ್ಮ ಅನ್ನೋದಕ್ಕೆ ಕೋಡು ಅರ್ಥ ಮತ್ತು ಕಾಮ, ಇದು ಎರಡು ಸರಿಯಾಗಿ ಇದರ ಮಿತಿ ಗೊತ್ತಾಯಿತು ಅಂತಂದ್ರೆ ಮೋಕ್ಷವನ್ನ ಸಮೀಪಿಸುವ, ಮೋಕ್ಷದ ಕಡೆಗೆ ನಮ್ಮನ್ನು ಒಯ್ಯುವ, ಆ ಹೊಣೆಯನ್ನು ಹೊರುವ ಧರ್ಮ ನಮ್ಮ ಕಡೆಗೆ ಬರುತ್ತೆ, ನಾವು ಮೋಕ್ಷದ ಕಡೆಗೆ ಸಹಜವಾಗಿ ಹೋಗ್ತೇವೆ ಅಂತ. ಇದು ವಾಮದೇವನ ಸಂದೇಶ. ಇದನ್ನ ಗರ್ಭೋಪನಿಷತ್ತಿನಲ್ಲಿ ಇದನ್ನ ಅವರು ಪೂರ್ತಿ ಆ ವಾಮದೇವನ ಮಂಡಲಕ್ಕೆ ಆಚಾರ್ಯರು ಬರೆದಿಲ್ಲ, ಆದರೆ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಕನ್ನಡದಲ್ಲಿ ಬರೆಯುವಾಗ ವಾಯವಾಯಾಹಿ ದರ್ಶತೆ ಅಂತನ್ನುವ ಮಂತ್ರಕ್ಕೆ ಅವರ ವ್ಯಾಖ್ಯಾನವಿದೆ. ಮತ್ತೆ ಹಲವಾರು ವ್ಯಾಖ್ಯಾನಗಳಿದೆ. ಅದಕ್ಕೆ ಎರಡು ಬಾರಿ ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಮಂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾ ಗೋವಿಂದಾಚಾರ್ಯರು ಹೇಳ್ತಾರೆ, ನಿಯೇನ ಮುಷ್ಟಿ ಹತ್ಯಯಾನಿ ಮೃತ್ಯಾರುಣಧಾಮಹೈ ತ್ವೋತಾ ಸಾನ್ಯರ್ವತಾ ಅಂತ. ಮುಷ್ಟಿ ಹತ್ಯಯ, ಮುಷ್ಟಿಗಳ ಜೊತೆಗೆ ಗುದ್ದಾಡಬೇಕು. ನಮಗೆ ಇರುವ ಓತಾ ಸಹ ತ್ವಾ, ನಮ್ಮ ಬಯಕೆಗಳನ್ನ ನಿನ್ನೆದುರು ಈಡೇರಿಸಿಕೊಳ್ಳಬೇಕಾದರೆ ಮುಷ್ಟಿ ಹತ್ಯೆಯನ್ನು ಮಾಡಬೇಕು, ಮುಷ್ಟಿ ಯುದ್ಧವನ್ನು ಮಾಡಬೇಕು. ಅಲ್ಲಿ ಮುಷ್ಟಿ ಯುದ್ಧ ಅಂತ ಹೇಳಿದ್ರೆ ಅಜ್ಞಾನದ ಜೊತೆಗಿನ ಗುದ್ದಾಟ ಅಂತ ಹೇಳ್ತಾರೆ. ಇದು ಅವರು ಬರೆದಿರುವಂಥದ್ದು. ವಾಮದೇವರು ಕೂಡ ಅದಕ್ಕಾಗಿ ಹೊರಗಡೆ ಬರಲಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ನಾನು ಹೊರಗಡೆ ಬಂದ್ರೆ ನನ್ನನ್ನ ಈ ಜೆನೆಟಿಕಲ್ ಪವರ್ ಇರಬಹುದು, ಜೆನೆಟಿಕಲ್ ಎನ್ವಿರಾನ್ಮೆಂಟಲ್ ಪವರ್ ಇರಬಹುದು, ಇವೆಲ್ಲ ನನ್ನನ್ನು ಕಟ್ಟಿ ಹಾಕತ್ತೆ. ಅದನ್ನೆಲ್ಲ ಮೀರಿ ಬರಬೇಕು. ಅದೆಲ್ಲ ಇಲ್ಲವಾಗಿಸಿದರೆ ತಾಯಿಯ ಗರ್ಭದಿಂದ ಬೇಕಾದ್ರೆ ಹಾಗೆ ಹೊರಗಡೆ ಬರ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಈ ಒಂದು ಗೋವಿಂದಾಚಾರ್ಯರ ಈ ಮಂತ್ರದ ಅರ್ಥ, ವಾಮದೇವ ಅಂತನ್ನುವ ಋಷಿಯ ಬಗ್ಗೆ ಬರೆದಿರುವ ಸತ್ಯಕಾಮರ ನೋಟ ಎರಡು ಭಿನ್ನ ಭಿನ್ನವಾಗಿದೆ, ಭಿನ್ನ ಭಿನ್ನ ನೆಲೆಯಲ್ಲಿದೆ, ಆದರೆ ಗುರಿ ಒಂದೇ ಕಡೆಗೆ. ಇನ್ನು ಸೋಮ ಅಂತ ಹೇಳಿದರೆ ಎಲ್ಲ ಕಡೆ ಸೋಮದ ಬಗ್ಗೆ ಬರುತ್ತೆ ವೇದದಲ್ಲಿ. ಸೋಮ ಅಂತ ಹೇಳಿದ್ರೆ ಬಳ್ಳಿಯಿಂದ ತೆಗೆಯುವ ಒಂದು ರಸ. ಆದರೆ ಈಗ ಸೋಮ ಸಿಗೋದಿಲ್ಲ. ಸೋಮವನ್ನು ಕುರಿತಾದ ವೇದ ಮಂತ್ರ ಎಲ್ಲ ಔಟ್ಡೇಟೆಡ್. ಹಾಗಾದ್ರೆ ಸ್ವಾದಿಷ್ಠಾಯ ಮಧಿಷ್ಠಾಯ ಪವಸ್ವ ಸೋಮಧಾರಯ ಅಂತ ಹೇಳಿ ಸೋಮದ ಬಗ್ಗೆನೇ ಬರುವುದು. ಈ ಸೋಮ ಅನ್ನುವುದು ಏನು? ಅದಕ್ಕೆ ಇಬ್ಬರದ್ದು ಒಂದೇ ಉತ್ತರ. ಸೋಮವನ್ನ ಅಧ್ಯಾತ್ಮವಾಗಿ ನೋಡಬೇಕು.
ಮನಸ್ಸು ಅಂತ ಹೇಳ್ತಾರೆ, ಇನ್ನೊಬ್ಬರು ಅರ್ಪಣೆ ಅಂತ ಹೇಳ್ತಾರೆ. ಸೋಮ ಅಂತ ಅನ್ನೋದು ಭಕ್ತಿ. ಅದು ಮಧ್ವರು ಹೇಳುವಾಗ ಸೋಮ ಅಂತ ಅನ್ನೋದು ಭಕ್ತಿ, ಸೋಮ ಅಂತ ಅನ್ನೋದು ಮನಸ್ಸು ಅಂತ ಸತ್ಯಕಾಮರು ಅದನ್ನು ಒಪ್ಪಿಕೊಳ್ತಾರೆ. ಹೀಗಾಗಿ ಸೋಮಧಾರೆಯಿಂದ ನಾವು ದೇವರನ್ನು ಪ್ರೀತಿಗೊಳಿಸಬೇಕು ಅಂತಂದ್ರೆ ಭಕ್ತಿ ಧಾರೆಯಿಂದ ದೇವರನ್ನು ಪ್ರೀತಿಗೊಳಿಸಬೇಕು ಅಂತ ಅರ್ಥ. ಈ ದೇಹ ಅಂತ ಅನ್ನೋದು ಸೋಮದ ಬಳ್ಳಿಯ ಹಾಗೆ. ಇಲ್ಲಿ ಹಿಂಡಿ ತೆಗೆದದ್ದು ಯಾವುದು ಅಂತ ಹೇಳಿದ್ರೆ ಅದು ಮನಸ್ಸು ಅಥವಾ ಭಕ್ತಿ, ಭಕ್ತಿಪೂರ್ಣವಾದ ಮನಸ್ಸು. ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ. ಈ ರೀತಿ ನೀವು ಅಧ್ಯಾತ್ಮಾರ್ಥವನ್ನು ಮಾಡಲೇಬೇಕು. ಯಾಕೆಂದ್ರೆ ವೇದಕ್ಕೆ 3 ಅರ್ಥಗಳಿದೆ. ಅದನ್ನು ವೇದವೇ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ವೇದದ ವ್ಯಾಖ್ಯಾನ ಬ್ರಾಹ್ಮಣಗಳಲ್ಲಿ ಬೇರೆ ಉಂಟು, ಆರಣ್ಯಕಗಳಲ್ಲಿ ಬೇರೆ ಉಂಟು, ಇತಿಹಾಸ ಪುರಾಣಗಳಲ್ಲಿ ಬೇರೆ ಇದೆ. ಅಂದ್ರೆ ಏನರ್ಥ? ವೇದಕ್ಕೆ ಬಹಳ ಅರ್ಥ ಸಹಜವಾಗಿ ಇದೆ. ಯಾಕೆ ವೇದಕ್ಕೆ ಬಹಳ ಅರ್ಥ ಇದೆ? ಹೇಗಿದೆ? ಒಂದು ಪದಕ್ಕೆ ಬಹಳ ಅರ್ಥವನ್ನ ಹೇಳೋದು ಹೇಗೆ? ಅದಕ್ಕೆ ಗೋವಿಂದಾಚಾರ್ಯರು ಹೇಳ್ತಾರೆ, ಎಲ್ಲಿ ಪದ ಅನ್ನೋದು ಅರ್ಥದ ಗುಣಗಳನ್ನು ಹೇಳುತ್ತೋ ಅಲ್ಲಿ ಬಹಳ ಅರ್ಥ ಸಹಜವಾಗಿ ಬರುತ್ತೆ. ಹಾಗಾದ್ರೆ ಹೇಗೆ ಅರ್ಥ ಮಾಡಬೇಕು? ಪ್ರಕರಣ ಏನು ಅಂತ ನೋಡಬೇಕು, ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಇವಾಗ ಸೈಂಧವ ಮಾನಯ ಅಂತ ಒಂದು ಪದ ಇದೆ. ಸೈಂಧವ ಮಾನಯ ಅಂದ್ರೆ ಏನು? ಸೈಂಧವ ಅಂತ ಹೇಳಿದ್ರೆ ಸಿಂಧು ದೇಶದಲ್ಲಿ ಹುಟ್ಟಿದ್ದು ಕುದುರೆ. ಪ್ರಯಾಣಕ್ಕೆ ಹೊರಟವನು ಸೈಂಧವ ಮಾನಯ ಅಂದ್ರೆ ಕುದುರೆಯನ್ನು ತರಬೇಕು. ಅದೇ ಒಬ್ಬ ಊಟಕ್ಕೆ ಕುಳಿತವನು ಸೈಂಧವ ಮಾನಯ ಅಂದ್ರೆ ಕುದುರೆ ತಗೊಂಡು ನಿಲ್ಲಿಸೋದಲ್ಲ, ಉಪ್ಪನ್ನು ಕೊಡಬೇಕು. ಆದ್ದರಿಂದ ಪ್ರಕರಣ ಏನು ಅನ್ನೋದನ್ನ ಆಲೋಚನೆ ಮಾಡಬೇಕು. ಪ್ರಕರಣವನ್ನು ಹೇಗೆ ತಿಳಿಯಬೇಕು? ಪ್ರಕರಣವನ್ನು ನೀವು ತಿಳಿಯಬೇಕಾದದ್ದು ಆ ಋಷಿಯ ಜೀವನ ಏನು, ಜಗದಾಚೆಗಿನ ತತ್ವವನ್ನು ಕಂಡ ಋಷಿಯ ಜಗದೊಳಗಿನ ಜೀವನ ಏನು ಅನ್ನೋದನ್ನು ತಿಳಿಯಬೇಕು. ಅದಕ್ಕಾಗಿ ಇತಿಹಾಸ ಪುರಾಣಗಳನ್ನು ಓದಬೇಕು. ಇತಿಹಾಸ ಪುರಾಣಗಳನ್ನು ಓದಿ ಈ ಋಷಿ ಆ ಎತ್ತರವನ್ನು ಕಂಡ, ಹೇಗೆ ಕಂಡ, ಅವನ ಬದುಕು, ಅದರ ಮೇಲೆ, ಅವನ ಕಾಣಿಕೆಯ ಮೇಲೆ ಏನು ಪರಿಣಾಮ ಬೀರಿತು, ಅವನ ಕಾಣಿಕೆ ಯಾಕೆ ಹೀಗಾಯಿತು, ಇವುಗಳನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ಅದಕ್ಕಾಗಿ ಸತ್ಯಕಾಮರು ಕೂಡ ಆಹುತಿ, ಅವರ ಹೆಚ್ಚಿನ ಕಾದಂಬರಿಗಳು, ಅವರ ಕಾದಂಬರಿಗಳಲ್ಲಿ ಪೌರಾಣಿಕ ಚಿಂತನೆಗಳೇ ಹೆಚ್ಚು ಇರೋದು. ಕೆಲವೊಂದು ಚಂಡ ಪ್ರಚಂಡ, ಆಮೇಲೆ ಮನೆ ಮಾರು ಇತ್ಯಾದಿಗಳಲ್ಲಿ ಸಾಮಾಜಿಕ ಚಿತ್ರಣ ಇದೆ. ಆದರೆ ಹೆಚ್ಚು ನಾಯಿ ಮೂಗು, ವಿಕ್ರೀಡೆ, ಇವುಗಳೆಲ್ಲ, ರಾಜಬಲಿ, ಈ ಎಲ್ಲ ಕಾದಂಬರಿಗಳು ಪುರಾಣದ ಬಗೆಗೆ. ತಣ್ಣಗಿನ ಬೆಂಕಿ, ಬೆಂಕಿಯ ಮಗಳು, ಇದೆಲ್ಲ ಯಾಕೆ ಇತಿಹಾಸ ಪುರಾಣಗಳ ಬಗೆಗೆ ಇದೆ ಅಂದ್ರೆ ವೇದವನ್ನು ಅರ್ಥೈಸಿಕೊಳ್ಬೇಕಾದ್ರೆ ಇತಿಹಾಸ ಪುರಾಣಗಳು ಬೇಕು. ಯಾಕೆ ಅಂದ್ರೆ ವೇದವ್ಯಾಸರು ಹಾಗಲ್ವ ಹೇಳಿದ್ದು, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಪ ಬ್ರಹ್ಮಯ್ಯೇತ್ ಅಂತ. ಮತ್ತೆ ಸ್ವಯಂ ವೇದವು ಹೇಳಿದ್ದು ಹಾಗೆ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ. ಆದ್ದರಿಂದ ಒಟ್ಟು ಸಮಗ್ರವಾದ ಒಂದು ಚಿತ್ರಣ ಇರಬೇಕು. ಅದನ್ನ ವೇದವ್ಯಾಸರೇ ಹೇಳೋದು ಗತಿ ಸಾಮಾನ್ಯ ಅಂತ. ಗತಿ ಅಂತಂದ್ರೆ ಜ್ಞಾನ, ಸಮಾನ ವಿಷಯ, ಸಾಮಾನ್ಯ. ಹೀಗೆ ಗತಿ ಸಾಮಾನ್ಯ, ಸಮಾನ ವಿಷಯವಾಗಿ ಈ ವೇದಶಾಸ್ತ್ರಗಳು ಇರಬೇಕು, ಇರುತ್ತವೆ ಅಂತ ಅನ್ನೋದು ಒಂದು ಸೂತ್ರ. ಆ ಸೂತ್ರದ ಅಡಿಯಲ್ಲಿ ನೀವು ಎಷ್ಟೋ ಆಳವಾಗಿ ಹೋಗಬಹುದು, ಎಷ್ಟೋ ಅಗಲವಾಗಿ ನೀವು ಸಾಗಬಹುದು ಅಂತ ಹೇಳಿ ಇತಿಹಾಸ ಪುರಾಣಗಳನ್ನ ಸಮುದ್ರದ ತರಹ ಅಂತ. ಅದರಿಂದಾಗಿ ಈ ಕನ್ನಡ ನಾಡಿನವರು ಅಥವಾ ನಾವೆಲ್ಲರೂ ಕನ್ನಡಿಗರು ವೇದವನ್ನ ಓದಬೇಕಾದ್ರೆ ಇವತ್ತು ಈ 2 ಕೃತಿಗಳು ಅತ್ಯಂತ ಸಹಾಯ ಮಾಡ್ತವೆ. ಈ ವೇದವನ್ನ ಕಾವ್ಯದಲ್ಲಿ ಹೇಗೆ ನಿರೂಪಣೆ ಮಾಡಬಹುದು ಅದು ನಂತರದ ಚಿಂತನೆ. ಆದರೆ ಈ 2 ಕೃತಿಗಳು, ಒಂದು ವೇದಗಳ ಸಂದೇಶ, ಅದರಲ್ಲಿ
ಅದರ ಮೆಥಡಾಲಜಿಯನ್ನ ಹೇಳ್ಕೊಂಡು ಹೋಗಿದ್ದಾರೆ. ಆದರೆ ಋಷಿ ಪಂಚಮಿಯಲ್ಲಿ ಮೆಥಡಾಲಜಿಯನ್ನು ಹೇಳಲಿಲ್ಲ, ಔಟ್ಕಮ್ ಅನ್ನು ಮಾತ್ರ ಹೇಳ್ತಾ ಹೋಗಿದ್ದಾರೆ. ಹಾಗೆ ಎರಡು ಕೃತಿಗಳನ್ನು ನಾವು ಓದುವ ಅಂತ ಇವತ್ತಿನ ಸಂಕಲ್ಪ ಮಾಡಿದರೆ ಗೋವಿಂದಾಚಾರ್ಯರ 90ನೇ ವರ್ಷದ ಒಂದು ಕಾರ್ಯಕ್ರಮ ಅನ್ನೋದಕ್ಕೂ ಸಾರ್ಥಕ ಆಗುತ್ತೆ. ಸತ್ಯಕಾಮರ ಜನ್ಮಾರಾಧನೆ ಅಂತನ್ನೋದಕ್ಕೂ ನಾವು ಅವರಿಗೆ ಸಲ್ಲಿಸುವ ಒಂದು ಪೂಜೆ ಆಗತ್ತೆ ಅಂತ ಹೇಳ್ತಾ ಈ ಒಂದು ಮಾತನ್ನ ನಿಮ್ಮೆಲ್ಲರಿಗೆ ಒಪ್ಪಿಸಿದ್ದೇನೆ.